ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ಸ್ಕಿನ್ ತುಂಬಾ ಡಲ್ ಆಗಿ ಕಾಣಿಸ್ತಾ ಇದೆ ಹಾಗೂ ನಿಮ್ಮ ಮುಖ ಅಂತೂ ಇವಾಗಿನ ಬಿಸಿಲಿನಿಂದ ಸ್ನೇಹಿತರೆ ತುಂಬಾ ಡಲ್ ಆಗಿ ಕಾಣಿಸ್ತಾ ಇರುವಂಥದ್ದು ಹಾಗೂ ತುಂಬಾ ಟ್ಯಾನಿಂಗ್ ಸಮಸ್ಯೆ ಆಗಿರ್ಬೋದು ಹಾಗೂ ಆಯಿಲಿ ಸ್ಕಿನ್ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಮನೆ ಮದ್ದನ್ನು ನೀವು ಬಳಸ್ತಾ ಬನ್ನಿ ಹಾಗೂ ನೀವು ಕೂಡ ಗೋಲ್ಡನ್ ಫೇಶಿಯಲ್ನ ಪಡ್ಕೊಳ್ಬೋದು ಸ್ನೇಹಿತರೆ. ಮನೆಯಲ್ಲಿ ನಿಮ್ಮ ಮುಖನ ಯಾವ ರೀತಿ ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬೋದು ಅಂತ ಇವತ್ತು ನಾನು ಈಸಿಯಾಗಿರುವಂಥ ಟಿಪ್ಸ್ನ ಹೇಳ್ಕೊಡ್ತಾ ಇರುವಂಥದ್ದು ಹಾಗೂ ಅದರಲ್ಲಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಿಲ್ಲ. ಹಾಗಾದರೆ ಲೇಟ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದೀರಲ್ವ, ನಾನು ಮೊದಲಿಗೆ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು, ಅಂದರೆ ರೈಸ್ ಫ್ಲೋರ್ನ ಸ್ನೇಹಿತರೆ. ಈ ಒಂದು ಹಿಟ್ಟಿನಿಂದ ನಮ್ಮ ಸೌಂದರ್ಯನ ಯಾವ ರೀತಿ ಹೆಚ್ಚಿಸ್ಕೊಳ್ಬೋದು, ಇದರಿಂದ ತುಂಬಾ ನಮಗೆ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ ಅಂತೂ ಗ್ಲೋಯಿಂಗ್ ಆಗಿ ಕಾಣಿಸೋದಲ್ಲದೆ ಅಟ್ರಾಕ್ಟಿವ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಮುಖ ತುಂಬಾ ಚೆನ್ನಾಗಿ ಡೈಮಂಡ್ ರೀತಿಯಾಗಿ ಹೊಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರ ಒಳಗಡೆ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. 2 ರೂಪಾಯಿಸ್ಗೆ ಈಸಿಯಾಗಿ ಸಿಗುವಂಥ ನಿಮ್ಮ ಮನೆ ಪಕ್ಕದಲ್ಲಿ ಅಂಗಡಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವ, ಅದನ್ನು ನೀವು ಇದರೊಳಗಡೆ ಯೂಸ್ ಮಾಡ್ಕೊಬೇಡಿ ಸ್ನೇಹಿತರೆ. ನೋಡಿ, ಈ ರೀತಿ ಸ್ವಲ್ಪನೇ ಪ್ರಮಾಣದಲ್ಲಿ ನಾನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಇದರಿಂದ ಕೂಡ ನಮ್ಮ ಮುಖನ ವೈಟಾಗಿ ಹೊಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನಾನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಈ 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ನೋಡಿ, ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನಿಮ್ಮ ಹತ್ರ ಈ ರೀತಿ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿರುವಂಥ ಅಲೋವೆರಾ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಒಳ್ಳೆಯದು ನಿಮಗೆ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಸ್ನೇಹಿತರೆ. ನನ್ನ ಹತ್ರ ಫ್ರೆಶ್ ಆಗಿರುವಂಥ ಅಲೋವೆರಾ ಇಲ್ಲ ಅಂತ ಈ ರೀತಿ ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ನಾನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅಲೋವೆರಾ ಜೆಲ್ನಿಂದ ಕೂಡ ನಮ್ಮ ಪಿಂಪಲ್ಸ್ ರಿಮೂವ್ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ ಕೂಡ ಎಷ್ಟೇ ರಫ್ ಆಗಿದ್ರು ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನು ಇದರೊಳಗಡೆ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ, ಅಂದರೆ ಒಂದು 2 ಸ್ಪೂನಷ್ಟು ರೋಸ್ ವಾಟರ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ಇದರಿಂದ ಕೂಡ ಸ್ನೇಹಿತರೆ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆ ಚೆನ್ನಾಗಿ ಬ್ರೈಟಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮುಖದ ಮೇಲೆ ಯಾವುದೇ ಒಂದು ಪಿಂಪಲ್ಸ್ ಮಾರ್ಕ್ ಕೂಡ ಇರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಇದರೊಳಗಡೆ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಸ್ವಲ್ಪ ಜಾಸ್ತಿನೇ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ನನಗೆ ಯಾಕೋ ಸ್ವಲ್ಪ ಫೇಸ್ ಪ್ಯಾಕ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ನಾನು ಅಕ್ಕಿ ಹಿಟ್ಟನ್ನು, ಅಂದರೆ ಏನು ರೈಸ್ ವಾಟರ್ನ ಇನ್ನೂ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಇನ್ನೂ ಆ್ಯಡ್ ಮಾಡ್ಕೋತಾ ಇರುವಂಥದ್ದು 1 ಸ್ಪೂನಷ್ಟು, ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿರೋವಂಥದ್ದು. ನೋಡಿ, ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಸ್ವಲ್ಪನೇ ತೆಳುವಾಗಬೇಕು ಅಂತ ನಾನು ನೀರನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೀವು ನೀರು ಜಾಗದಲ್ಲಿ ಸ್ವಲ್ಪ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಅದನ್ನು ಆ್ಯಡ್ ಮಾಡ್ಕೋತಾ ಇಲ್ಲ, ಯಾಕಂದರೆ ಇದ್ರೊಳಗಡೆ ರೋಸ್ ವಾಟರ್ನ ಮೊದಲಿಗೆ ಆ್ಯಡ್ ಮಾಡ್ಕೊಂಡಿದ್ನಲ್ವ. ಆ್ಯಡ್ ಮಾಡಿಕೊಂಡ್ರು ಏನು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು. ಈ ರೀತಿ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ಪೂನ ಸಹಾಯದಿಂದ, ಸ್ವಲ್ಪ ಕೂಡ ಗಟ್ಟಿಯಾಗಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೋತಾ ಹೋಗಿ. ಒಂದೇ ಸಲಕ್ಕೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ತೆಳುವಾಗಿದ್ದರೆ ನಿಮ್ಮ ಸ್ಕಿನ್ ಮೇಲೆ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪವಾಗಿ ಈ ರೀತಿ ನೀರನ್ನೇ ಆ್ಯಡ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಫೇಸ್ ಪ್ಯಾಕ್ ನೋಡ್ಬೋದು ಇವಾಗ ರೆಡಿ ಆಗ್ತಾ ಇರುವಂಥದ್ದು ಅಂತ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಫೇಸ್ ಪ್ಯಾಕ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ನಿಮ್ಮ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದೇ ಇದ್ರೂ ಕೂಡ ನೀವು ಇದನ್ನು ಶೇರ್ ಮಾಡಿ, ನಿಮಗೂ ಕೂಡ ಚೆನ್ನಾಗಿ ಬೆನಿಫಿಟ್ ಪಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೋಡಿ, ಇವಾಗ ಅಪ್ಲೈ ಮಾಡ್ಕೊಂಡು, ಅಂದರೆ ರೆಡಿ ಆಗಿದೆ ಸ್ನೇಹಿತರೆ. ನೀವು ಇದನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಫೇಸ್ ಆಗಲಿ ಅಥವಾ ನಿಮ್ಮ ಹ್ಯಾಂಡ್ ಆಗಲಿ ಚೆನ್ನಾಗಿ ಫ್ರೆಶ್ ಆಗಿ ನೀರಿನಿಂದ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ವರೆಗೂ ನೀವು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಈ ಒಂದು ಫೇಸ್ ಪ್ಯಾಕ್ ರೆಡಿ ಆಗಿರುವಂಥದ್ದು ಅಂತ. ನಿಮಗೂ ಕೂಡ ಇಷ್ಟವಾಗಿದ್ದರೆ ಥ್ಯಾಂಕ್ ಯು, ಟೇಕ್ ಕೇರ್.